ಇನ್ನು ಕಲಬುರಗಿ ಜಿಲ್ಲಾಧಿಕಾರಿಗಳ ವಿರುದ್ಧ ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದ್ದ ಎಂಎಲ್ಸಿ ರವಿಕುಮಾರ್ ಕಾನೂನು ಸಂಕಷ್ಟ ಎದುರಾಗಿದೆ ಅವರಿಗೆ. ಈಗಾಗಲೇ ಒಂದು ಕಡೆ ನ್ಯಾಯಾಲಯ ಕೊಂಚ ರಿಲ್ಯಾಕ್ಸ್ ನೀಡಿದರೂ ಕೂಡ ಇದೀಗ ಪೊಲೀಸ್ ವಿಚಾರಣೆಯನ್ನು ಎದುರಿಸಲೇಬೇಕಾಗಿದೆ. ಇವತ್ತು ಅವರು ಅಟೆಂಡ್ ಆಗ್ತಾರೆ ಅಂತ. ಹೀಗಾಗಿ ಇವತ್ತು ಕಲಬುರಗಿ ಎಸಿಪಿ ಎದುರು ರವಿಕುಮಾರ್ ಖುದ್ದು ವಿಚಾರಣೆಗೆ ಹಾಜರಾಗ್ತಕ್ಕಂಥ ಸಾಧ್ಯತೆ ಇದೆ. ಇದಕ್ಕೆ ಸಂಬಂಧಪಟ್ಟ ರಿಪೋರ್ಟ್ ಇದೆ, ನೋಡೋಣ. ಕಲಬುರಗಿ ಡಿಸಿ ವಿರುದ್ಧ ಎನ್ ರವಿಕುಮಾರ್ ವಿವಾದಾತ್ಮಕ ಹೇಳಿಕೆ. ಪೊಲೀಸರ ವಿಚಾರಣೆಗೆ ಇಂದು ರವಿಕುಮಾರ್. ಕಲಬುರಗಿ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆಗೆ ಛಲವಾದಿ ನಾರಾಯಣಸ್ವಾಮಿ ನಾಯಿಗೆ ಹೋಲಿಕೆ ಬಳಿಕ ಛಲವಾದಿ ನಾರಾಯಣಸ್ವಾಮಿಯವರಿಗೆ ಚಿತ್ತಾಪುರ ಐಬಿಯಲ್ಲಿ 5 ಗಂಟೆಗಳು ಕೈ ಕಾರ್ಯಕರ್ತರು ದಿಗ್ಬಂಧನ ಹಾಕಿದ್ರು. ಇದನ್ನ ಖಂಡಿಸಿ ಮೇ 24ರಂದು ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಬಿಜೆಪಿ ರಾಜ್ಯ ನಾಯಕರು ಬೃಹತ್ ಪ್ರತಿಭಟನೆ ಸಹ ನಡೆಸಿದ್ರು. ಈ ವೇಳೆ ಮಾತಿನ ಭರಾಟೆಯಲ್ಲಿ ಕಲಬುರಗಿ ಜಿಲ್ಲಾಡಳಿತ ನಿಷ್ಕ್ರಿಯವಾಗಿದೆ. ಇಲ್ಲಿನ ಡಿಸಿ ಮೇಡಂ ಅವರು ಪಾಕಿಸ್ತಾನದಿಂದ ಬಂದವರಂತೆ ಆಡುತ್ತಿದ್ದಾರೆ ಅಂತ ಹೇಳಿದ್ರು. ಈ ವೇಳೆ ಕಾರ್ಯಕರ್ತರು ಸಿಳ್ಳೆ ಚಪ್ಪಾಳೆ ಹೊಡೆದಾಗ ನಿಮ್ಮ ಚಪ್ಪಾಳೆ ನೋಡಿದ್ರೆ ಇವರು ಪಾಕಿಸ್ತಾನದಿಂದ ಬಂದವರಂತಿದೆ ಅಂತ ಎನ್ ರವಿಕುಮಾರ್ ವಿವಾದಾತ್ಮಕ ಹೇಳಿಕೆ ನೀಡಿದ್ರು. ಇದೇ ವೇಳೆ ಖಾಸಗಿ ವ್ಯಕ್ತಿ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಎನ್ ರವಿಕುಮಾರ್ ವಿರುದ್ಧ ದೂರು ದಾಖಲಿಸಿದ್ರು. ಈ ಡಿಸಿ ಕಚೇರಿನೂ ಕೂಡ ಸ್ವಾತಂತ್ರ್ಯನ ಕಳ್ಕೊಂಡ್ಬಿಟ್ಟಿದೆ. ಈ ಡಿಸಿನೂ ಕೂಡ ಅವ್ರು ಹೇಳ್ದಂಗೆ ಕೇಳ್ತಾ ಇದ್ದಾರೆ ಮೇಡಮ್ ಅವರು. ಅವ್ರೇನ್ ಪಾಕಿಸ್ತಾನದಿಂದ ಬಂದಿದಾರೋ ಅಥವಾ ಇಲ್ಲಿ IAS ಆಫೀಸರ್ ಆಗಿದಾರೋ ಗೊತ್ತಿಲ್ಲ ನನಗೆ. ಬಹುಶಃ ನಿಮ್ಮ ಚಪ್ಪಾಳೆಯನ್ನ ನೋಡಿದ್ರೆ ಬಹುಶಃ ಅವ್ರು ಪಾಕಿಸ್ತಾನದಿಂದ ಬಂದಿದ್ದಾರೆ ಅನ್ನೋ ನಂಗೆ ಕಾಣುತ್ತೆ. ಖಾಸಗಿ ವ್ಯಕ್ತಿ ದಾಖಲಿಸಿದ ದೂರು ಅನರ್ಹ ಮಾಡಲು ಪ್ರಜಾಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಎನ್ ರವಿಕುಮಾರ್ ಅರ್ಜಿ ಸಲ್ಲಿಸಿದ್ರು. ಆದರೆ ಅದರ ವಿಚಾರಣೆ ನಡೆಸಿದ ನ್ಯಾಯಾಲಯ ಎನ್ ರವಿಕುಮಾರ್ಗೆ ಚಾಟಿ ಸಹ ಬೀಸಿತ್ತು. ಈ ಮಧ್ಯೆ ಕಲಬುರಗಿ ಎ ಉಪವಿಭಾಗದ ಎಸಿಪಿ ವಿಚಾರಣೆಗೆ ಹಾಜರಾಗುವಂತೆ 2ನೇ ಬಾರಿ ನೋಟಿಸ್ ಜಾರಿ ಮಾಡಿದ್ದಾರೆ. ಹೀಗಾಗಿ ಇಂದು ಕಲಬುರಗಿ ಎ ವಿಭಾಗದ ಎಸಿಪಿ ಮುಂದೆ ಖುದ್ದು ಎನ್ ರವಿಕುಮಾರ್ ಹಾಜರಾಗಿ ತಮ್ಮ ಹೇಳಿಕೆಯನ್ನ ನೀಡಲಿದ್ದಾರೆ. ನಾನು ಕಲಬುರಗಿಗೆ ಹೋಗ್ತೇನೆ. ನಾನೀಗ ಆಲ್ರೆಡಿ ಸ್ಪಷ್ಟ ಮಾಡಿದ್ದೇನೆ. ನಾನು ಉದ್ದೇಶಪೂರ್ವಕವಾಗಿ ಅಲ್ಲಿನ ಜಿಲ್ಲಾಧಿಕಾರಿಗಳೇನು ಅಲ್ಲಿನ ಆಡಳಿತ ಕುಸಿದೋಗಿರ್ತಕ್ಕಂಥದ್ದು, ಲಾ ಅಂಡ್ ಆರ್ಡರ್ ಸಂಪೂರ್ಣವಾಗಿ ಕುಸಿದೋಗಿರೋದು, ಅಲ್ಲಿನ ಪ್ರವಾಸಿ ಮಂದಿರದಲ್ಲಿ ಕೂಡ ಹಾಕ್ತಾರೆ ಅಲ್ಲಿನ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಅಂತ ಹೇಳಿದರೆ ಜಿಲ್ಲಾಡಳಿತ ಏನು ಮಾಡ್ತಾ ಇದೆ ಅನ್ನುವಂಥ ಪ್ರಶ್ನೆ ಮಾಡೋಂಥ ಭರದಲ್ಲಿ ಅವ್ರ ಜಿಲ್ಲಾಧಿಕಾರಿಗಳೇನು ಇಲ್ಲಿ ಕೆಲಸ ಮಾಡ್ತಿದ್ದಾರೋ ಪಾಕಿಸ್ತಾನದಿಂದ ಬಂದಿದ್ದಾರೋ ಅನ್ನುವಂಥದ್ದನ್ನೇ ಹೇಳಿದ್ದೆ. ಇದನ್ನು ತಪ್ಪಾಗಿದೆ, ನಾನು ಹೇಳ್ಬಾರ್ದು ಆಗಿತ್ತು ಅಂತ ನಾನು ಆಲ್ರೆಡಿ ಹೇಳಿದ್ದೇನೆ. ನಾನು ಉದ್ದೇಶಪೂರ್ವಕವಾಗಿ ಖಂಡಿತ ಯಾವುದೇ ಸಂದರ್ಭದಲ್ಲಿ ನಾನು ಹಿಂದೆ ಮಾತಾಡಿಲ್ಲ. ಅಲ್ಲಿನ ಪೊಲೀಸ್ ಇಲಾಖೆ ಏನು ಕರೆದಿದೆ ನಾನು ಹೋಗ್ಬಿಟ್ಟು ವಿಚಾರಣೆಗೆ ಒಳಪಟ್ಟೆ. ಬಲವಂತದ ಬಂಧನ ಮಾಡದಂತೆ ನ್ಯಾಯಾಲಯ ಸೂಚನೆ ನೀಡಿರುವುದು ರವಿಕುಮಾರ್ಗೆ ಕೊಂಚ ರಿಲ್ಯಾಕ್ಸ್ ನೀಡಿದೆ. ಆದರೆ ನಾಲಿಗೆ ಹರಿಬಿಟ್ಟು ಇದೀಗ ಕ್ಷಮೆ ಕೇಳಿರುವ ರವಿಕುಮಾರ್ ಅವರಿಗೆ ಇರಲಾರದೆ ಇರುವೆ ಬಿಟ್ಟುಕೊಂಡಂತಾಗಿದೆ. ಇನ್ನು ರವಿಕುಮಾರ್ ವಿಚಾರಣೆಯ ಹಿನ್ನೆಲೆ ಬಿಗಿ ಪೊಲೀಸ್ ಬಂದೋಬಸ್ತ್ ಸಹ ಮಾಡಲಾಗಿದೆ. ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ.